ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ನಿನ್ನೆ ಈ ವಿಡಿಯೋದಲ್ಲಿ ಒಂದು ಹೊಸ ಅಧ್ಯಾಯದ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ನಮ್ಮ SMK ಗೆಳೆಯರ ಬಳಗ ಚಾನಲ್ ಏನಿದೆ ಅದನ್ನ ರೀಬ್ರಾಂಡಿಂಗ್ ಮಾಡ್ತಿದ್ದೀವಿ. ಜೊತೆಗೆ ಒಂದಷ್ಟು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಗಳನ್ನ, ಈ ಹೊಸ ವಿಚಾರಗಳನ್ನ ಇನ್ನೂ ಚೆನ್ನಾಗಿ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಅದನ್ನ ರೀಬ್ರಾಂಡಿಂಗ್ ಮಾಡಿದೀವಿ. ಇಲ್ಲಿದೆ ನೋಡಬಹುದು. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಇಲ್ಲಿವರೆಗೂ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಮಾಡಲ್ಲ, ಒಳ್ಳೆ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀವಿ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.11% ಅಥವಾ 56 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಫ್ಲಾಟ್ ಇದೆ, ನಂತರ ಡೌನ್ ಆಯ್ತು, ಮತ್ತೆ ಒಳ್ಳೆ ರಿಕವರಿಯನ್ನ ಮಾಡಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ ಅಮೆರಿಕನ್ ಮಾರ್ಕೆಟ್. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. 0.71% ಅಥವಾ 185 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ನಂತರ ಅಲ್ಲಿಂದ ಮತ್ತೆ ಇನ್ನೂ ಡೌನ್ ಆಗಿದೆ, ಮತ್ತೆ ಒಂದಷ್ಟು ರಿಕವರಿಯನ್ನು ಕೂಡ ಮಾಡಿದೆ. ಬಟ್ ಪೂರ್ತಿ ರಿಕವರ್ ಆಗಲಿಲ್ಲ. 0.71% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಇಂದ ಹಾಗೂ ಇಂಡಿಯನ್ ಮಾರ್ಕೆಟ್ ಇಂದ ಎರಡು ಇಂಪಾರ್ಟೆಂಟ್ ಡೇಟಾಗಳು ರಿಲೀಸ್ ಆಗೋದಿತ್ತು. ಎರಡು ಕೂಡ ಇನ್ಫ್ಲೇಷನ್ ಡೇಟಾಗಳಾಗಿದ್ದು, ಅಮೆರಿಕದ ಇನ್ಫ್ಲೇಷನ್ ಡೇಟಾ ನೋಡಬಹುದು. ಫೋರ್ಕಾಸ್ಟ್ 3.7% ಮಾಡಿದ್ರು, ಬಂದದ್ದು 3.8%. ಅಂದ್ರೆ ಫೋರ್ಕಾಸ್ಟ್ ಗಿಂತ ಸ್ವಲ್ಪ ಜಾಸ್ತಿ ಬಂತು. ಹಿಂದಿನ ಸಲ 3.3% ಬಂದಿತ್ತು. ಜೊತೆಗೆ 4 ವರ್ಷಗಳ ಹೈ ಅನ್ನು ತಲುಪಿದೆ. ಅಮೆರಿಕದ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಫೋರ್ಕಾಸ್ಟ್ ಗಿಂತ ಜಾಸ್ತಿ ನೋಡ್ಲಿಕ್ಕೆ ಸಿಕ್ಕಿ ಅಮೆರಿಕದ ಇನ್ಫ್ಲೇಷನ್ ಡೇಟಾ. ಇನ್ನು ಭಾರತದ ಇನ್ಫ್ಲೇಷನ್ ಡೇಟಾ ಕಡೆ ಬಂದ್ರೆ ನೋಡಬಹುದು 3.48% ಬಂದಿದೆ. ಫೋರ್ಕಾಸ್ಟ್ ಇತ್ತು 3.8% ಬರಬಹುದು ಅಂತ, ಬಟ್ ಫೋರ್ಕಾಸ್ಟ್ ಗಿಂತ ಕಡಿಮೆನೆ ಬಂದಿದೆ. ಅಂದ್ರೆ ಆಲ್ಮೋಸ್ಟ್ 0.32% ಕಡಿಮೆ ಬಂದಿದೆ. ಇದು ಒಳ್ಳೆಯ ಬೆಳವಣಿಗೆ. ಒಂದಷ್ಟು ಜನ ಅನ್ಬಹುದು ಜಸ್ಟ್ 3.5% ಜಾಸ್ತಿ ಆಗಿರೋದು ಅಂತ, ಬಟ್ ಆಸ್ ಪರ್ ಇನ್ಫ್ಲೇಷನ್ ಕಾನ್ಸ್ಟಿಟ್ಯೂಯೆಂಟ್ಸ್ 3.48% ರೈಸ್ ಆಗಿದೆ. ಯಾಕಂದ್ರೆ ಎಲ್ಲಾ ಪ್ರಾಡಕ್ಟ್ ಗಳು ಇನ್ಫ್ಲೇಷನ್ ಬಾಸ್ಕೆಟ್ ಅಲ್ಲಿ ಇರೋದಿಲ್ಲ, ಮೇಜರ್ ಪ್ರಾಡಕ್ಟ್ಸ್ ಮಾತ್ರ ಬಾಸ್ಕೆಟ್ ಆಡ್ ಮಾಡಿರ್ತಾರೆ. ಜೊತೆಗೆ ಇತ್ತೀಚೆಗೆ ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಬೇಸ್ ಇಯರ್ ಅಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ. 2011-12 ಫಾಲೋ ಮಾಡ್ತಿದ್ದರು, ಈಗ 21-22 ಅಥವಾ 23 ಫಾಲೋ ಮಾಡಕ್ ಶುರು ಮಾಡಿದ್ದಾರೆ. ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದೆ. ಆಸ್ ಪರ್ RBI ಡೇಟಾ ಅಥವಾ ಗವರ್ನಮೆಂಟ್ ಡೇಟಾ 3.48% ಇದೆ. 3.8% ಬರಬಹುದು ಅಂತ ಫೋರ್ಕಾಸ್ಟ್ ಮಾಡಿದ್ದು, 3.48 ಬಂದಿದೆ. ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ನಮ್ಮ ಇನ್ಫ್ಲೇಷನ್ ಡೇಟಾ ವಿಚಾರದಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ಲೈಟ್ಲಿ ಜಾಸ್ತಿ ಆಗಿದೆ, ಬಟ್ ಅಲ್ಲೂ ಕೂಡ ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಜಸ್ಟ್ 0.1% ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿ ಆಗಿದೆ. ಅಮೆರಿಕನ್ ಮಾರ್ಕೆಟ್ ಅಂತೂ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಮ್ಮ ಮಾರ್ಕೆಟ್ ಡೇಟಾ ಚೆನ್ನಾಗಿದೆ, ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಈ ಡೇಟಾಗೆ ಅಂತ. ಇನ್ನು ನಿನ್ನೆ FIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ 1959 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS ನೋಡಬಹುದು ಭರ್ಜರಿಯಾಗಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. 7990 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ನಿಯರ್ಲಿ 2000 ಕೋಟಿ ಸೆಲ್ ಮಾಡಿದ್ರೆ DIS ನಿಯರ್ಲಿ 8000 ಕೋಟಿ ಬೈ ಮಾಡಿದ್ದಾರೆ. ಇನ್ನು ಕ್ರೂಡ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸದ್ಯದ ಮಟ್ಟಿಗೆ 0.5% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ನಾರ್ಮಲ್ ಆಗಿ ಟ್ರೇಡ್ ಆಗ್ತಿದೆ, ಏನಂತ ಓವರ್ ರಿಯಾಕ್ಷನ್ ಇಲ್ಲ. ವ್ಯಾಲಿ ಆಗ್ಲಿ ಅಥವಾ ಡೌನ್ ಫಾಲ್ ಆಗ್ಲಿ ಇಲ್ಲ ಕ್ರೂಡ್ ಅಲ್ಲಿ. ಇನ್ನು ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ ನೋಡಬಹುದು. US ಮೇ ರೀಪ್ಲೇಸ್ ಆಪರೇಷನ್ ಎಪಿಕ್ ಫ್ಯೂರಿ ವಿತ್ ಆಪರೇಷನ್ಸ್ ಲೆಡ್ಜ್ ಹಮರ್ ಇಫ್ ಇರಾನ್ ಸೀಸ್ ಫೈರ್ ಫೇಲ್ಸ್. ರಿಪೋರ್ಟ್ ಮೂಲಕ ಬಂದಿರುವಂತದ್ದು. ಏನಾದ್ರೂ ಇರಾನ್ ಸೀಸ್ ಫೈರ್ ಫೈಲ್ ಆದ್ರೆ ಏನಷ್ಟು ದಿನ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಮಾಡ್ತಾ ಇತ್ತು ಅಮೆರಿಕ, ಅದನ್ನ ಚೇಂಜ್ ಮಾಡಬಹುದು ಅಂತ. ಅಂದ್ರೆ ಫೇಲ್ಯೂರ್ ನ ಪಾಸಿಬಿಲಿಟಿ ಜಾಸ್ತಿ ಆಗ್ತಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಯಾಕಂದ್ರೆ ಎರಡು ಪಾರ್ಟೀಸ್ ಪ್ರಿಪರೇಷನ್ಸ್ ಅನ್ನ ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ. ಅದು ಅಮೆರಿಕ ಆಗ್ಬಹುದು ಅಥವಾ ಇರಾನ್ ಆಗ್ಬಹುದು. ಹಾಗಾಗಿ ಇಲ್ಲಿ ಒಂದಷ್ಟು ಕನ್ಸರ್ನ್ ಇದ್ದೇ ಇದೆ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ. ಇನ್ನು ಸೌದಿ ಅರೇಬಿಯಾ ನೋಡಬಹುದು, ಕ್ಯಾರಿಡ್ ಔಟ್ ಕೋವರ್ಟ್ ರಿಟಾಲಿಯೇಟರಿ ಏರ್ ಸ್ಟ್ರೈಕ್ಸ್ ಆನ್ ಇರಾನ್. ರಿಪೋರ್ಟ್ ಮೂಲಕ ಬರ್ತಿರುವಂತಹ ಸುದ್ದಿ, ಸೌದಿ ಅರೇಬಿಯಾ ಇರಾನ್ ನ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಅಂತ. ಇದು ಕೂಡ ಒಳ್ಳೆಯ ಬೆಳವಣಿಗೆ ಏನಲ್ಲ, ಯಾಕಂದ್ರೆ ನೆಕ್ಸ್ಟ್ ಇರಾನ್ ಕೂಡ ಅಟ್ಯಾಕ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಸೌದಿ ಅರೇಬಿಯಾ ಏನಾದ್ರು ಈ ಏರ್ ಸ್ಟ್ರೈಕ್ಸ್ ಮಾಡಿದ್ರೆ. ಹಾಗಾಗಿ ನೆಕ್ಸ್ಟ್ ಡೊನಾಲ್ಡ್ ಟ್ರಂಪ್ ಇವತ್ತು ಚೀನಾಗೆ ಹೋಗಿದ್ದಾರೆ. ನೋಡೋಣ ಅಲ್ಲಿಂದ ಏನಾದ್ರು ಅಪ್ಡೇಟ್ ಗಳು ಬರ್ತಾವಂತ. ಅಂದ್ರೆ ಒಳ್ಳೆ ಅಪ್ಡೇಟ್ ಗಳು, ನಮ್ಮ ಮಾರ್ಕೆಟ್ ಗೆ ಪಾಸಿಟಿವ್ ಆಗುವಂತ ಅಪ್ಡೇಟ್ ಗಳು ಏನಾದ್ರು ಬರ್ತಾವ ಅಥವಾ ನೆಗೆಟಿವ್ ಆಗುವಂತ ಅಪ್ಡೇಟ್ ಗಳು ಬರ್ತಾವಂತ ವಾಚ್ ಮಾಡಬಹುದು. ಯಾವ ತರದ ಸುದ್ದಿಗಳು ಬರ್ತವೆ ಚೀನಾದಿಂದ ಅಂತ. ಇನ್ ನೆಕ್ಸ್ಟ್ ರಷ್ಯನ್ ಆಯಿಲ್ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತಾಡಿದರೆ ನೋಡಬಹುದು. ಡೊನಾಲ್ಡ್ ಟ್ರಂಪ್ ಸೇಸ್ US ರೆಡಿ ಟು ಡೂ ವಾಟ್ ಎವರ್ ಇಸ್ ನೆಸೆಸರಿ ಆನ್ ರಷ್ಯನ್ ಆಯಿಲ್ ವೈವರ್ ಆಸ್ ಕ್ರೂಡ್ ಪ್ರೈಸಸ್ ರೈಸ್. ಯಾವಾಗ ಕ್ರೂಡ್ ಪ್ರೈಸ್ ಜಾಸ್ತಿ ಆಗ್ತಿದೆಯೋ ಹಾಗಾಗಿ ರಷ್ಯನ್ ಆಯಿಲ್ ಮೇಲೆ ಏನು ಇವರು ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ ಅಥವಾ ಸ್ಯಾಂಕ್ಷನ್ಸ್ ಹಾಕಿದ್ದಾರೆ, ಇದರಲ್ಲಿ ಏನು
ಏನು ಅವಶ್ಯಕತೆ ಇದೆ ಅದನ್ನ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಭಾರತ ಅಂತೂ ರಷ್ಯಾದಿಂದ ಸಾಕಷ್ಟು ಕ್ರೂಡನ್ನ ಹಿಂದಿನ ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಅದು ಮುಂದುವರಿಯುತ್ತೆ. ಇನ್ ಕೇಸ್ ವೈವರ್ ಏನಾದ್ರು ಇವರು ರಿಮೂವ್ ಮಾಡಿದ್ರೆ ಮೇ ಬಿ ಬೇರೆ ದೇಶಗಳು ಯಾವೆಲ್ಲ ಅಲ್ಲಿಂದ ಬೈ ಮಾಡ್ತಿಲ್ಲ ಅವರು ಕೂಡ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ಕ್ರೂಡ್ ನ ಡೌನ್ ಫಾಲ್ಗೂ ಕೂಡ ಕಾರಣ ಆಗ್ಬೋದು. ನೋಡೋಣ ಏನಾದ್ರು ಅನೌನ್ಸ್ಮೆಂಟ್ಸ್ ಬರುತ್ತಾ ಅಂತ. ಇನ್ನು ಅನೌನ್ಸ್ಮೆಂಟ್ ಬಂದಿಲ್ಲ. ಅವಶ್ಯಕತೆ ಇದ್ರೆ ನಾವೇನ್ ಬೇಕಾದ್ರೂ ಚೇಂಜ್ ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ ಟ್ರಂಪ್. ಇನ್ನು ಗವರ್ನಮೆಂಟ್ ಇಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ನೋಡಬಹುದು. ಗೋಲ್ಡ್, ಸಿಲ್ವರ್ ಅಂಡ್ ಪ್ರೀಶಿಯಸ್ ಮೆಟಲ್ ಇಂಪೋರ್ಟ್ಸ್ ಟು ಗೆಟ್ ಕಾಸ್ಟ್ಲಿಯರ್ ಆಸ್ ಗವರ್ನಮೆಂಟ್ ಹೈಕ್ಸ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಟು 10%. ಸರ್ಕಾರ ಗೋಲ್ಡ್, ಸಿಲ್ವರ್ ಹಾಗೂ ಪ್ರೀಶಿಯಸ್ ಮೆಟಲ್ ಇಂಪೋರ್ಟ್ಸ್ ನ ಮೇಲೆ 10% ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಜಾಸ್ತಿ ಮಾಡಿದೆ. ಇದ್ರ ಜೊತೆಗೆ 5% ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಸೆಸ್ ಅನ್ನು ಕೂಡ ಹಾಕಿದೆ. ಟೋಟಲ್ 15% ಜಾಸ್ತಿ ಆದಂಗಾಗಿದೆ. ಎಷ್ಟು ದಿನ 6% ಇತ್ತು, ಇದು 6% ಇಂದ 15% ಗೆ ರೈಸ್ ಆಗ್ತಿದೆ. ಅಂದ್ರೆ 9% ಜಾಸ್ತಿ ಆದಂಗಾಗ್ತಾ ಇದೆ ಈ ರೈಸ್ ನ ಮೂಲಕ. ಮೊನ್ನೆ ತಾನೇ ಅಂತ ಪ್ಲಾನ್ ಇಲ್ಲ ಅಂತ ಹೇಳಿತ್ತು, ರಿಪೋರ್ಟ್ ಮೂಲಕ ಬಂದಿತ್ತು ಒಂದು ಸುದ್ದಿ. ಬಟ್ ಇವತ್ತು ಅನೌನ್ಸ್ ಮಾಡಿದ್ದಾರೆ ನೋಡಬಹುದು. ಹಾಗಾಗಿ ಇವತ್ತು ಗೋಲ್ಡ್, ಜ್ಯುವೆಲರಿ ರಿಲೇಟೆಡ್ ಶೇರ್ ಗಳನ್ನು ವಾಚ್ ಮಾಡಬಹುದು. ಮೊನ್ನೆನೆ ಈ ಸುದ್ದಿ ಬಂದಿತ್ತು. ಅಂದ್ರೆ ಈ ಸುದ್ದಿ ಅಲ್ಲ, ನರೇಂದ್ರ ಮೋದಿ ಅವರು ಏನು ಅಪೀಲ್ ಮಾಡಿದ್ರು ಅವಾಗ್ಲೇ ಸ್ಟಾಕ್ ಗಳಲ್ಲಿ ಒಂದು ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಈಗ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿರೋದು ಇನ್ನೊಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆದ್ರೂ ಆಗ್ಬೋದು. ಹಾಗಾಗಿ ಜ್ಯುವೆಲರಿ ಶೇರ್ ಗಳನ್ನ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಟೋಟಲ್ 15% ಹೋಗ್ತಾ ಇದೆ. ಇಲ್ಲಿನ ಡ್ಯೂಟಿ 10% ಕಸ್ಟಮ್ಸ್ ಡ್ಯೂಟಿ, 5% ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಸೆಸ್ ಆಗಿ ಸರ್ಕಾರ ಆಗ್ತಾ ಇದೆ. 6% ಇತ್ತು, ಈಗ 15% ಗೆ ರೈಸ್ ಆಗ್ತಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಥವಾ RVNL ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 221 ಕೋಟಿ ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ, ವಾಚ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ. ಇನ್ನು ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಹೊಸ ಲೈಟ್ ಲಾಂಚ್ ಮಾಡಿದೆ. ಲೈಟ್ ಅಲ್ಲ, B22 ಲ್ಯಾಂಪ್ ಹೋಲ್ಡರ್ ಅಂತ ಇದನ್ನ ಲಾಂಚ್ ಮಾಡಿದೆ ಲೈಟ್ ಕ್ಯಾಟಗರಿಯಲ್ಲಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕ್ರಾಂಪ್ಟನ್ ಗ್ರೀವ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಫೋಕಸ್ ಅಲ್ಲಿ ಇರುತ್ತೆ. ತುಂಬಾ ಒಳ್ಳೆ ಸುದ್ದಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿದೆ ನೋಡಬಹುದು. ಟೆಕ್ಸ್ಮಾಕೋ ರೈಲ್ ಸೆಕ್ಯೂರ್ಸ್ ಮೆಗಾ ಸೌತ್ ಆಫ್ರಿಕಾ ರೈಲ್ ಆರ್ಡರ್ ವರ್ಕ್ ಓವರ್ 4045 ಕ್ರೋರ್ 4045 ಕೋಟಿ ಆರ್ಡರ್ ನ ಕಂಪನಿ ಸೌತ್ ಆಫ್ರಿಕಾದಿಂದ ಪಡ್ಕೊಂಡಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಟೆಕ್ಸ್ಮಾಕೋ ರೈಲ್ ಅಂಡ್ ಇಂಜಿನಿಯರಿಂಗ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಒಳ್ಳೆ ಸುದ್ದಿ. 4000 ಕೋಟಿ ಆರ್ಡರ್ ಅಂದ್ರೆ ಸಣ್ಣ ಆರ್ಡರ್ ಅಲ್ಲ. ಹಾಗಾಗಿ ವಾಚ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಪುರವಂಕರ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು 58 ಕೋಟಿ ವೆಸ್ಟಿನ್ ಹೋಟೆಲ್ ಕನ್ಸ್ಟ್ರಕ್ಷನ್ ಆರ್ಡರ್ ನ ಪಡ್ಕೊಂಡಿದೆ ಬೆಂಗಳೂರಲ್ಲಿ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಪುರವಂಕರ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು ನಿಟ್ಕೋ ಲಿಮಿಟೆಡ್ ಕೂಡ ಸುದ್ದಿಲಿ ಇರುತ್ತೆ. ಕಾರಣ ಕಂಪನಿಗೆ ಪ್ರೆಸ್ಟೀಜ್ ಎಸ್ಟೇಟ್ಸ್ ಇಂದ 67 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ನಿಟ್ಕೋ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಹಿಂಟರಾಜ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 102 ಕೋಟಿ ಮೊತ್ತದ ಪ್ರೀ ಎಂಜಿನಿಯರ್ಡ್ ಸ್ಟೀಲ್ ಬಿಲ್ಡಿಂಗ್ ಸಿಸ್ಟಮ್ ನ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಹಿಂಟರಾಜ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ರಿಸಲ್ಟ್ ಗಳ ಕಡೆ ಬಂದ್ರೆ HP ಅದೇಸಿವ್ಸ್ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು. ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪೂರ್ ಇದೆ. ಎಬಿಟ್ ಅಲ್ಲಿ ಕೂಡ ಪೂರ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪೂರ್ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲೂ ನೆಟ್ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ ಕಂಪನಿ ಈ ಸಲ. Q4 ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇನ್ನು ಸುಬೆಕ್ಸ್ ಒಂದು ಆಟೋ ಕಾಂಪೋನೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. ಎಬಿಟ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ಸ್ ಏನಂತ ಡಿಫರೆನ್ಸ್ ಮಾಡುವಂತದಲ್ಲ, ಬಟ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಐನಾಕ್ಸ್ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡೋದು ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಎಬಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಕ್ರಾಸ್ ಲಿಮಿಟೆಡ್ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಂತಹ ಕಂಪನಿ. ಇಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಮ್ಯಾಕ್ಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡಬಹುದು ಡೌನ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಎಬಿಟ್ ಅಲ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಟೊರೆಂಟ್ ಪವರ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಫ್ಲಾಟ್ ಇದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ. ಅಗೇನ್ ಇಯರ್ಲಿ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ಇನ್ನು ಟೆಕ್ಸ್ಮಾಕೋ ರೈಲ್ ನ ಆರ್ಡರ್ ನೋಡಿದ್ವಿ. ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ. ಇಯರ್ಲಿ 13% ಡೌನ್ ಇದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ರಿಸಲ್ಟ್ ವೈಸ್ ಓಕೆ ಡಿಸೆಂಟ್ ಆಗಿದೆ ಪರ್ಫಾರ್ಮೆನ್ಸ್. ಆರ್ಡರ್ ಕೂಡ ಸಿಕ್ಕಿದೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಸಗಿಲಿಟಿ ಇದ್ರ ಬಗ್ಗೆ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ. ಕಂಪನಿ ನೋಡಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್. Q4 ಅಲ್ಲಿ ಸೇಲ್ಸ್ ವೈಸ್ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಎಂಟಾರ್ ಟೆಕ್ನಾಲಜೀಸ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಇಲ್ಲಿ ಪರ್ಫಾರ್ಮೆನ್ಸ್ ಡೌನ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಎಬಿಟ್ ಅಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ.
ನಂತರ ನ್ಯೂಲ್ಯಾಂಡ್ ಲ್ಯಾಬ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಟಾಟಾ ಪವರ್ ಇಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ 13% ಡೌನ್ ಇದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ. ಈ ಸಲ ಒಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಇದೆ, ಹಾಗಾಗಿ ಡೌನ್ ಇದೆ. ಇಲ್ಲಾಂದ್ರೆ ಇಂಪ್ರೂವ್ಮೆಂಟ್ ಇರ್ತಾ ಇತ್ತು ಸ್ಲೈಟ್ಲಿ. ನಂತರ ಬರ್ಜರ್ ಪೇಂಟ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 6% ರೈಸ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಂದಷ್ಟು ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಈ ಸಲ 36 ಕೋಟಿ ಆಡ್ ಆಗಿದೆ, ಬಟ್ ಸ್ಟಿಲ್ ಅದನ್ನ ಹೊರತುಪಡಿಸಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನಂತರ ಡಿಕ್ಸನ್ ಟೆಕ್ನಾಲಜೀಸ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಫ್ಲಾಟಿಶ್ ಇದೆ, ಏನಂತ ಬಿಗ್ ಡಿಫರೆನ್ಸ್ ಮಾಡಿಲ್ಲ ಕಂಪನಿಯ ಸೇಲ್ಸ್ ಅಲ್ಲಿ. ಹಾಗೆ ಎಬಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಡೌನ್ ಪರ್ಫಾರ್ಮೆನ್ಸ್. ಬಟ್ ಹೋದ ಸಲ 250 ಕೋಟಿ ಅಡ್ಜಸ್ಟ್ಮೆಂಟ್ ಇತ್ತು, ಹಾಗಾಗಿ ಜಾಸ್ತಿ ಇತ್ತು. ಈ ಸಲ ಕಡಿಮೆ ಇದೆ, ಬಟ್ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ನಂತರ ಬೋರೋಸಿಲ್ ರಿನ್ಯೂವಬಲ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ, ಹಾಗೆ ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ ಈಥೋಸ್ ಲಿಮಿಟೆಡ್ ರೆವೆನ್ಯೂ ವೈಸ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಎಬಿಟ್ ಅಲ್ಲಿ ಹಾಗೆ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಸ್ವಲ್ಪ ಅಪ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಫ್ಲಾಟ್ ಇದೆ, ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಡೌನ್ ಇದೆ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಇದೆ. ಎಡಿಎಫ್ ಫುಡ್ಸ್ ಇದೆ, ಬಾಲಾಜಿ ಮೈನ್ಸ್ ಇದೆ, ಭಾರತಿ ಏರ್ಟೆಲ್ ನ ರಿಸಲ್ಟ್ ಇದೆ ಇವತ್ತು, ಭಾರತಿ ಎಕ್ಸಾ ಇದೆ, ಬ್ಲಾಕ್ ರೋಸ್ ಇಂಡಸ್ಟ್ರೀಸ್, ಸಿಪ್ಲಾ, ಕ್ರಾಂಪ್ಟನ್, ಡಿಸಿಎಂ, ಶ್ರೀರಾಮ್, ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಇದೆ. ನೋಡಬಹುದು ಲಿಸ್ಟ್ ದೊಡ್ಡದಾಗಿ ಮೋರ್ ದನ್ 100 ಕಂಪನೀಸ್ ರಿಸಲ್ಟ್ ಇದೆ ಇವತ್ತು ಕೂಡ. ಇವುಗಳನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸದ್ಯದ ಮಟ್ಟಿಗೆ ನೋಡಬಹುದು. 32 ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ, ಅಥವಾ 0.14% ಪಾಸಿಟಿವ್ ಇದೆ. ಈಗ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮಿಕ್ಸ್ಡ್ ಇದೆ. ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ಸ್ವಲ್ಪ ಮಟ್ಟಿಗೆ, ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಮಿಕ್ಸ್ಡ್ ಇದೆ, ಬಟ್ ಗಿಫ್ಟ್ ನಿಫ್ಟಿ ಸ್ಲೈಟ್ಲಿ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. ಕ್ರೂಡ್ ಅಲ್ಲೂ ಕೂಡ ನಿಯರ್ಲಿ 1% ಡೌನ್ ಇದೆ, ಒಳ್ಳೆ ಬೆಳವಣಿಗೆ. ಗೋಲ್ಡ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು USD ANR ಕಡೆ ಬಂದ್ರೆ ANR ನಿನ್ನೆ ಕೂಡ ವೀಕ್ನೆಸ್ ಮುಂದುವರೆದಿದೆ, 0.33% ವೀಕ್ ಆಗಿದೆ. ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಸದ್ಯದ ಮಟ್ಟಿಗೆ ಸ್ಲೈಟ್ಲಿ ಪಾಸಿಟಿವ್ ಇಂಡಿಕೇಶನ್ ಇದೆ. ಜೊತೆಗೆ ಇನ್ಫ್ಲೇಷನ್ ಡೇಟಾ ಕೂಡ ಪಾಸಿಟಿವ್ ಆಗಿ ಬಂದಿದೆ. ರಷ್ಯನ್ ಆಯಿಲ್ ಬಗ್ಗೆ ಪಾಸಿಟಿವ್ ಅಪ್ಡೇಟ್ಸ್ ಇದೆ, ಬಟ್ ಮಿಡ್ಲ್ ಈಸ್ಟ್ ಬಗ್ಗೆ ಒಂದಷ್ಟು ಕನ್ಸರ್ನ್ಸ್ ಮುಂದುವರೆದಿದೆ. ನೋಡೋಣ, ಮೇ ಬಿ ಇವತ್ತು ಸ್ವಲ್ಪ ರಿಕವರಿ ಮೋಡ್ ಗೆ ಬಂದ್ರೆ ಆಶ್ಚರ್ಯ ಪಡುವಂತದ್ದೇನಿಲ್ಲ. ಆ ರೀತಿಯ ಇಂಡಿಕೇಶನ್ ಸದ್ಯದ ಮಟ್ಟಿಗೆ ನೋಡ್ಲಿಕ್ಕೆ ಕಾಣ್ತಿದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.